ವಿಜಯ್ ಸೇಟು ಅಂಗಡಿಗೆ ಹೋಗಿ ಬರ್ತೀನಿ ಅಂತಂದ ಇಷ್ಟೊತ್ತಾಗಿ ಬಂದಿಲ್ಲ. ಏನು ಸೇಟು ವೀಡಿಯೋ ಕೊಟ್ಟನೋ ಇಲ್ಲೇ? ಏನಾಯಿತು ಏನೋ? ನಾನಾದರೂ ಫೋನ್ ಮಾಡಬೇಕಾಗಿತ್ತು. ಇಲ್ಲ, ಏನೋ ಬ್ಯುಸಿನಾಗಿರ್ತಾನೆ ನೀನು. ಬರಲಿ ವೀಡಿಯೋ ತಗೊಂಡೇ ಬರಲಿ. ನಮ್ಮ ಸಂಜಯ್ ಇಂಥ ಮೋಸ್ಕರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆ ಯಾಕಿಂಥ ಪರಿಸ್ಥಿತಿ ಬಂದುಬಿಟ್ಟು ಮನ್ಸಿಗೆ ತುಂಬ ಬೇಜಾರಾಗ್ತೈತೆ. ಸಂಗೀತ ನೋಡಿದ್ರೆ ಹಂಗೆ ಮಾಡಿಬಿಟ್ಲು, ಇವನು ಸಂಜಯ್ ನೋಡಿದ್ರೆ ಹಿಂಗೆ ಮಾಡಿಬಿಟ್ಟ. ನನ್ನ ಮನೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿದ್ದಾಯಿತೋ ಪಾಪಿಗಳ. ಥೂ, ಅವರು ನಮ್ಮ ಮನೆ ಮೇಲೆ ಅದು ಯಾರು ಕೆಟ್ಟ ದೃಷ್ಟಿ ಬಿಟ್ಟು ಏನೋ. ಯಾಕಪ್ಪ ನಮ್ಮ ಸಂಸಾರ ಹಿಂಗಾಗುತ್ತೈತೆ? NCM ಕಾರ್ಟೂನ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಕುಟುಂಬಕ್ಕೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೇನ್ರಿ ಆವಾಗಿಂದ ಒಬ್ಬೊಬ್ಬರೇ ಮಾತಾಡ್ಕೊಂಡು ಓಡಾಡ್ತಾ ಇದ್ದೀರಾ? ಏನಾಯ್ತು? ಏನೂ ಇಲ್ಲ ಅಖಿಲ, ಸುಮ್ಮನೆ ದೇವ್ರ ಜಪ ಮಾಡ್ತಾ ಇದ್ದೆ ಅಷ್ಟೇ. ಏನೆಲ್ಲ ಪೂಜೆ ಎಲ್ಲ ಮುಗೀತಾ? ಹ್ಞೂ ರೀ, ಮುಗೀತು. ಸವಿತನ ಕರ್ಕೊಂಬರಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇವತ್ತು ಹೊಸ ವರ್ಷ ಬೇರೆ, ಅಲ್ಲಿಂದ ಕರ್ಕೊಂಬಂದ್ಬಿಟ್ರೆ ಯಾವ ಮುಂದೆ ಬೇಜಾರು ಮಾಡ್ಕೊಳಲ್ಲ? ಹಾಂ, ಏನು ಬೇಡ, ಸುಮ್ಮನೆ ಇರು ಅಖಿಲ, ಇನ್ನೂ 2 ದಿವಸ ಅಲ್ಲೇ ಇರಲಿ. ಅಲ್ಲ ರೀ, ಮಗು ಮನೆಯಲ್ಲಿರಲಿ ಅಂತ ಆಸೆ. ಬಬ್ಲು ಯಾಕೋ ಈ ನಡುವೆ ತುಂಬ ಸಪ್ಪಗಿರ್ತಾನೆ ರೀ. ಒಂದೊಂದ್ಸರಿ ಅಮ್ಮ ಅಮ್ಮ ಅಂತ ರಾತ್ರಿ ಒಳಗೆ ಕಿಚ್ಕೊಂಡು ಎದ್ದೇಳ್ತಾನೆ. ಮಗು ಇದ್ರೆ ಅವಳ ಮಕ್ಕ ನೋಡ್ಕೊಂಡು ಖುಷಿಯಾಗಿರ್ತೈತೆ ನಾವು ಮಗು ಅಂತ ಆಸೆ. ಅದು ನಿಜನೇ ಅನ್ನು ಅಖಿಲ. ಎಂಥ ಮೋಸಗತಿ ಅಖಿಲ ಅವಳು. ಹಾಂ, ಎಂಥ ಕೆಲಸ ಮಾಡಿಬಿಟ್ಲು. ಇವತ್ತು ಜನ ನಮ್ಮ ನೋಡಿ ನಗಂಗೆ ಮಾಡಿಬಿಟ್ಲಲ್ಲ ಅವಳು ಪಾಪಿ. ಹಾಂ, ನಾವು ಅವಳು ಫಸ್ಟ್ ಮನೆಗೆ ಬಂದಾಗ ಅವಳನ್ನ ಮನೆಗೆ ಸೇರಿಸ್ಕೊಂಡು ದೊಡ್ಡ ತಪ್ಪು ಮಾಡ್ತೀವಿ ನಾವು. ಅವತ್ತು ನಾವು ಮನೆಗೆ ಸೇರಿಸ್ಕೊಂಡು ಆಚೆ ಹಾಕಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೆನ್ನೆ ವಾಕ್ ಮುಗಿಸ್ಕೊಂಡು ನಾನು ಟೀ ಅಂಗಡಿ ಮುಂದೆ ಬರ್ತಾಯಿದ್ರೆ ನಾನು ಮುಂದೆ ಬಂದಮೇಲೆ ಹಿಂದೆ ಆಡ್ಕೊಂಡು ನಗಿತಾರೆ ಅಖಿಲ. ಎಂಥ ಕೆಲಸ ಮಾಡಿಬಿಟ್ಲು ಅಖಿಲ ಅವಳು. ಅಲ್ಲ, ನಾನು ನನ್ನ ಗಂಡ್ಮಕ್ಳು ತಲೆ ತಗ್ಸು ಬುದ್ಧಿ ಮಾಡಿಬಿಟ್ಲಲ್ಲ ಇವಳು. ಹಾಂ, ಬಿಡು ಅವಳ ವಿಷಯ ಯಾಕೆ ಇವಾಗ. ಬಿಡು, ಹೊಸ ವರ್ಷದ ದಿವಸ ನಾವು ಖುಷಿಯಾಗಿರೋದು ನೋಡೋಣ. ಅವಳ ವಿಷಯ ಪದೇ ಪದೇ ಮಾತಾಡೋದು ಬೇಡ. ನಮಗೆ ಮಗಳು ಇಲ್ಲೇ ಇಲ್ಲ, ಸತ್ತೋದ್ಲು ಅಂತ ಅಂದ್ಕೊಂಡು ಆ ಮಗುನ ನಾವು ಸಾಕೊಳ್ಳೋಣ. ನಮ್ದು ಅದೊಂದು ಕೆಲಸ ಆಯ್ತು ಅಖಿಲ. ಆ ಮಗುನ ಸಾಕಿ ದೊಡ್ಡದು ಮಾಡಿ ಅವ್ನಿಗೊಂದು ದಾರಿ ಮಾಡಿಕೊಡ್ಬೇಕು. ನಾನೆಲ್ಲ ಮುಗ್ದೋಯ್ತು, ಇನ್ನೇನು ಆರಾಮಾಗಿರ್ಬೋದು ಅಂದ್ಕೊಂಡೆ. ಆದರೆ ಇವಾಗ ಈ ಜವಾಬ್ದಾರಿ ಬಂದೈತೆ ನಮಗೆ. ಬೊಬ್ಳನ್ನ ಸಾಕಿ ಅವ್ನು ದೊಡ್ಡವನು ಮಾಡಿ ಅವ್ನಿಗೊಂದು ಕೆಲಸ ಕೊಡಿಸಿ ಅವನನ್ನು 4 ಜನ ಸಮ ನಿಂತು ಮಾತಾಡೋವನ್ನು ಮಾಡಬೇಕು ನಾವಿಬ್ರು. ಹೌದು ರೀ, ನಮ್ಮ ಪಾಲಕ್ಕೆ ಇವತ್ತಿಗೆ ನನ್ನ ಮಗಳು ಸತ್ತೋದ್ಲ ರೀ. ನೀನು ಅವಳ ವಿಷಯ ಮಾತಾಡಬಾರ್ದು. ದೊಡ್ಡದೊಂದು ಫೋಟೋ ಮಾಡಿಸ್ಕೊಂಬನ್ರಿ. ಬಾಗಿಲು ಎದುರುಗಡೆ ಆ ಫೋಟೋಗೆ ಒಂದು ಹೂನಾರ ಹಾಕಿಡೋಣ. ನನ್ನ ಮಗಳು ಇವತ್ತಿಗೆ ಸತ್ತೋದ್ಲು. ನಾನು ಶಾಪನೇ ತಗೊಳ್ಬೇಕು ಅವಳಿಗೆ. ಆ ಮಗು ಎಷ್ಟು ಗೋಳಾಡ್ತೈತೆ ಗೊತ್ತಾ? ರಾತ್ರಿ ಹೊತ್ತು ಅಮ್ಮ ಅಮ್ಮ ಅಂತ ನಿದ್ದೆಗಣ್ಣಲ್ಲೂ ಅವಳಿಗೆ ಹೆಂಗಾದ್ರೂ ಮನ್ಸು ಬತ್ತು ಆ ಮಗುನ ಬಿಟ್ಟೋಗೋಕ್ಕೆ. ಥೂ, ಚಂಡಾಳಿ ಪಾಪಿ. ನನ್ನ ಹೊಟ್ಟೆ ಒಳಗೆ ಎಂಥವಳು ಉಟ್ಬಿಟ್ಲು. ಬಿಡು ಅಖಿಲ, ಪದೇ ಪದೇ ಅವಳ ವಿಷಯ ಮಾತಾಡಬೇಡ. ನನಗೆ ಅಸಹ್ಯ ಆಗುತ್ತೆ ಅವಳು ನೆನೆಸ್ಕೊಂಡ್ರೆ. ಇನ್ನೊಂದ್ಸರಿ ನೀನು ಅವಳ ವಿಷಯ ನನ್ನ ಹತ್ರ ಮಾತಾಡಬೇಡ. ರೀ, ಹೋಗ್ಲಿ, ಸಂಜೆ ಏನಾದರೂ ಫೋನ್ ಮಾಡಿದ್ನಾ? ನನ್ನ ಫೋನಿಂದ ಮಾಡ್ತಾನೆ ಇದ್ದೀನಿ, ಅವ್ನು ರಿಸೀವೇ ಮಾಡ್ತಾ ಇಲ್ಲ. ಸರಿ ರೀ, ನಾನು ಹೋಗಿ ಬಬ್ಲುಗೆ ಸ್ನಾನ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಟಿಫನ್ ಮಾಡಿಸ್ತೀನಿ. ಸರಿ ಹೋಗು. ರೀ, ಬಬ್ಲು ಅವ್ರ ಅಪ್ಪ ಬಂದರೆ ಏನು ಹೇಳೋದು? ಎಲ್ಲಿ ಸಂಗೀತ ಅಂತ ಒಂದು ವೇಳೆ ಕೇಳಿದ್ರೆ? ಬಂದಾಗ ಆಲೋಚನೆ ಮಾಡೋಣ ಬಿಡು ಅಖಿಲ. ಸುಮ್ಮನೆ ಇವಾಗ ಆಗದೆ ಇರೋ ವಿಷಯ ಬಗ್ಗೆ ಆಲೋಚನೆ ಮಾಡಿ ಯಾಕೆ ತಲೆ ಕೆಡ್ಸ್ಕೊಬೇಕು? ಬರಲಿ, ಬಂದಮೇಲೆ ಮಾತಾಡೋಣ. ಸರಿ ರೀ, ಆಯಿತು. ಯಾಕೆ ವಿಜಯ್ ಇಷ್ಟೊತ್ತು ಮಾಡಿದೆ? ಹಾಂ, ಹೋಗಿದ್ದೆ ಸೇಟು ಅಂಗಡಿಗೆ? ಏನು ಹೇಳ್ದೆ ಸೇಟು? ಅಪ್ಪ, ಅದು ಸೇಟು ಅಂಗಡಿಯಲ್ಲಿ CCTVಯಲ್ಲಿ ನೋಡ್ತೇಪ್ಪ, ಅದು ಸಂಜಯ್ ಅಪ್ಪ. ಯಾಕಪ್ಪ ಸಂಜಯ್ ಈ ಥರ ಮಾಡಿಬಿಟ್ಟ ನಮಗೆ? ಹೌದಾ, ಸಂಜಯ್ ಸರಿಯಾಗಿ ನೋಡ್ದೆ ವಿಜಯ್? ಹ್ಞೂ ಅಪ್ಪ, ನೋಡಿದೆ. ಸಂಜಯ್ ಅದು ಯಾರಿಗೂ ನೆಕ್ಲೆಸ್ ತೊಗೊಂಡು ಹೋಗ್ತಾ ಇದ್ದಾನೆ. ಆದರೆ ಅವನು ಒಬ್ಬನೇ ಬಂದಿದ್ದ, ಯಾರು ಲೇಡೀಸ್ ಯಾರು ಜೊತೆಯಲ್ಲಿ ಬಂದಿರಲಿಲ್ಲ. ಮತ್ತು ನ್ಯೂಯಾರ್ಕಲ್ಲಿ ಓದ್ತಾ ಇದ್ದೀನಿ ಅಂತ ನಮ್ಮ ಹತ್ರ ಸುಳ್ಳು ಹೇಳೋಂಥ ಅವಶ್ಯಕತೆ ಏನಿತ್ತು? ಹಾಂ, ಯಾಕೆ ಇವನು ಈ ಥರ ಮಾಡ್ತಾವನೆ? ಅಪ್ಪ, ತಿಂಗಳ 2 ಲಕ್ಷ ಇಸ್ಕೊಂತಾನೆ ಅವನು ಅಮೌಂಟು ನನ್ನ ಹತ್ರ. ಆದರೂ ನನಗೆ ಮೋಸ ಮಾಡಿಬಿಟ್ಟಲ್ಲಪ್ಪ. ಹಾಂ, ಯಾಕಪ್ಪ ಎಲ್ಲರೂ ನನಗೆ ಮೋಸ ಮಾಡ್ತಾರೆ? ಅಜಯ್ ಅವಾಗ ಅಂಥ ಕೆಲಸ ಮಾಡ್ತಾ, ಅಕ್ಕ ನೋಡಿದ್ರೆ ಇಂಥ ಕೆಲಸ ಮಾಡಿದ್ಲ, ಸಂಜಯ್ ನೋಡಿದ್ರೆ ಹಿಂಗೆ ಮಾಡ್ತಾ. ಯಾಕಪ್ಪ ಎಲ್ಲರೂ ನಂಗೆ ಮೋಸ ಮಾಡ್ತಾರೆ? ನಾನೇನು ಪಾಪ ಮಾಡಿದ್ದೀನಪ್ಪ? ಏನು ಬೇಜಾರು ಮಾಡ್ಕೊಂಬಿಡ, ಸುಮ್ಮನಿರಪ್ಪ. ಬೇಜಾರು ಮಾಡ್ಕೊಂಬಿಡ. ಅವ್ರವ್ರು ಮಾಡಿದ್ದು ಅವ್ರವ್ರು ಅನ್ಭವಿಸ್ತಾರೆ ಬಿಡಪ್ಪ. ನೀನು ಆ ವಿಷಯನೆಲ್ಲ ಮನ್ಸಿಗೆ ಹಾಕೊಂಬೇಡ. ಅವ್ನು ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಅಮೌಂಟ್ ಇಲ್ಲ ಅಂತ ಹೇಳಪ್ಪ. ಒಂದೇ ₹1 ಕೊಡಬೇಡ. ನೋಡು, ನಾನು ಹೇಳ್ತಾ ಇದ್ದೀನಿ, ₹1 ಕೊಡ್ಕೂಡ್ದು ಅವನಿಗೆ. ಬರಲಿ ಅವ್ನ ಮನೆಗೆ. ಅವ್ನು ಯಾಕೆ ಈ ಥರ ನಾಟಕ ಆಡ್ತಾವನೆ? ಹಾಂ, ಏನಾಯಿತು? ಏನು ವಿಷಯ? ಏನು ಅರ್ಥ ಆಗ್ತಾ ಇಲ್ಲ ಅಲ್ಲ? ಅಲ್ಲಿಂದ ನೋಡಿದ್ರೆ ಊಟಿಯಿಂದ ಸೀದಾ ನ್ಯೂಯಾರ್ಕ್ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಅಲ್ಲೇ ಓದ್ತೀನಿ ಅಂತಂದ. ಇವಾಗ ನೋಡಿದ್ರೆ ಬೆಂಗಳೂರಲ್ಲೇ ಅವನೇ. ಹಾಂ, ಎಲ್ಲಿರ್ತಾನೆ ಅವನು? ಎಲ್ಲಿ ಹುಡ್ಕೋದು ಅವನನ್ನ ಇಷ್ಟು ದೊಡ್ಡ ಬೆಂಗಳೂರಲ್ಲಿ? ಸೇಟು ಅಂಗಡಿಯಲ್ಲಿ ಏನಾದರೂ ಅಡ್ರೆಸ್ ಕೊಟ್ಟಿದ್ದಂತ ಕೇಳ್ದ? ಹ್ಞೂ ಅಪ್ಪ, ಕೇಳಿದೆ. ಇಲ್ಲಂತೆ, ಏನೂ ಅಡ್ರೆಸ್ ಕೊಟ್ಟಿಲ್ಲಂತೆ. ಬರೀ ಸಿಗ್ನೇಚರ್ ಮಾತ್ರ ಮಾಡಿದ್ದಾನೆ ಅಷ್ಟೇ. ಅಮೌಂಟ್ ಎಲ್ಲ ಅವತ್ತೇ ಪೇ ಮಾಡಿದ್ದಾನೆ. ಹೌದಾ? ಏನೋ ಮಾಡ್ತಾ ಇದ್ದಾನಪ್ಪ. ಇಲ್ಲ ಏನಾದರೂ ತೊಂದರೆ ಆಗಿತ್ತು, ಅಥವಾ ಇಲ್ಲ ನಮ್ಮನ್ನೇನಾದರೂ ಆಟ ಆಡಿಸ್ಬೇಕು ಅಂತ ಹಿಂಗೆ ಮಾಡ್ತಾವನೆ. ಏನಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಅಲ್ಲಪ್ಪ, ಅಮ್ಮನಿಗಂತೂ ಗೊತ್ತಾಗಲ್ಲ, ನಿಮ್ಗಾದ್ರೂ ಗೊತ್ತಾಗಲ್ಲ. ಒಡವೆ ಎಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡಿ ಅಂತ ನೀವು ಎಷ್ಟು ಸರಿ ಹೇಳಿದ್ದೆ. ನಿಮಗೂ ಅಮ್ಮನಿಗೂ ಸಹ ನೀವು ಕೇಳೋದೇ ಇಲ್ಲಲ್ಲಪ್ಪ ನಮ್ಮ ಮಾತು. ಹಾಂ, ಇವಾಗ ನೋಡ್ದ ಎಲ್ಲ ಒಡವೆ ಹೋಯ್ತಾ?
ಇವಾಗ ಅದೆಲ್ಲ ಮಾಡಿಸ್ಬೇಕಂದ್ರೆ ಎಷ್ಟು ದುಡ್ಡಾಗುತ್ತಲ್ಲಪ್ಪ. ನಮ್ಮವರೇ ನಮಗೆ ಕತ್ಕೊಯ್ತಾರೆ ಅಂತ ಯಾರಿಗಪ್ಪ ಗೊತ್ತಿತ್ತು ವಿಜಯ್, ಇಂಥ ಮೋಸ್ಕಾರಿ ಅಂತ ಅವಳು. ಹಾಂ ವಿಜಯ್, ಸಂಜೆಗೆ ಒಂದು ಫೋನ್ ಮಾಡು, ಆಗಲಿ ರಿಸೀವ್ ಮಾಡ್ತಾನೆ ನೋಡೋಣ. ಹಾಂ ಸರಿನಪ್ಪ, ಆಯಿತು. ಯಾಕಪ್ಪ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಇಲ್ಲಪ್ಪ, ಏನೂ ರಿಸೀವ್ ಮಾಡ್ತಾ ಇಲ್ಲ. ಹಾಂ ವಿಜಯಣ್ಣ ಹೇಳಣ್ಣ. ಏನೋ ಸಂಜಯ್ ಒಂದು ಫೋನ್ ಮಾಡಿಲ್ಲ, ಇವತ್ತು ಹೊಸ ವರ್ಷ ಅಲ್ಲ, ನಮಗಂತೂ ಬೇಡ, ಅಮ್ಮ ಅಪ್ಪನಿಗಾದ್ರೂ ವಿಶ್ ಮಾಡೋಕ್ಕೆ ಫೋನ್ ಮಾಡಬೇಕಾಗಿತ್ತಾನೆ. ಅಯ್ಯೋ ವಿಜಯಣ್ಣ, ನಿಮ್ಗೆ ಅಲ್ಲಿ ಇವತ್ತು ಬೆಳಗಾಗಿದೆ, ನಮ್ಗೆ ಇಲ್ಲಿ ನೈಟು, ಅದಕ್ಕೆ ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ದೀವಣ್ಣ. ಓ ಹೌದಾ, ಊರಿಗೆ ಯಾವಾಗ ಬರ್ತೀಯಾ? ಅಣ್ಣ ನೆಕ್ಸ್ಟ್ ಇಯರ್ ಬರ್ತೀನಣ್ಣ. ಇವಾಗಂತೂ ಈ ವರ್ಷ ಅಂತೂ ನಂಗೆ ಆಗೋದೇ ಇಲ್ಲ, ಓದೋದು ತುಂಬ ಜಾಸ್ತಿ ಇದೆ. ಅಯ್ಯೋ ಹಗಲು ರಾತ್ರಿ ಓದೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ವಿಜಯಣ್ಣ ನನಗೆ. ನಾನು ಮುಂದಿನ ವರ್ಷ ಬರ್ತೀನಣ್ಣ, ಏನು ಬೇಜಾರು ಮಾಡ್ಕೊಂಬಿಡೋಣ. ಆಮೇಲೆ ಇದು ಅಮೌಂಟು ಈ ತಿಂಗಳು ಜನವರಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಓದೋದು ಬರೆಯೋದು ಎಲ್ಲ ಇರುತ್ತಣ್ಣ. ಅದಕ್ಕೆ ನನಗೆ ಬೇಗ ಅಮೌಂಟ್ ಹಾಕ್ಬಿಡಿ ಅಣ್ಣ. ಅದಕ್ಕೆ ಕಣೋ ಫೋನ್ ಮಾಡಿದ್ದು ನಾನು, ಅಮೌಂಟ್ ವಿಷಯ ಮಾತಾಡೋಕ್ಕೆ. ಇವಾಗಂತೂ ನಮ್ಮ ಹತ್ರ ₹1 ಇಲ್ಲ ಸಂಜಯ್, ನೀನೇ ಅಡ್ಜಸ್ಟ್ ಮಾಡ್ಕೊಬೇಕು. ಇಷ್ಟು ದಿನದಿಂದ ತೊಗೊತಾ ಇದ್ದಲ್ಲ ದುಡ್ಡು, ಅದರಲ್ಲಿ ಏನಾದರೂ ಉಳಿಕೆ ಮಾಡಿದರೆ ಅಡ್ಜಸ್ಟ್ ಮಾಡ್ಕೊ. ಇನ್ನೂ ಒಂದು 5-6 ತಿಂಗಳು ನನ್ನ ಕಡೆಯಿಂದ ಯಾವುದೇ ದುಡ್ಡು ಬರಲ್ಲ ನಿನಗೆ. ಯಾಕೆ ವಿಜಯಣ್ಣ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಮತ್ತೆ ನಿಮ್ಮನ್ನು ಬಿಟ್ಟರೆ ಇನ್ಯಾರನ್ನ ಕೇಳಬೇಕು? ಇಲ್ಲ ಸಂಜಯ್, ನನ್ನ ಕಡೆಯಿಂದ ₹1 ದುಡ್ಡು ಬರಲ್ಲ. ನಮಗೂ ಇಲ್ಲಿ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ನಾವು ಕುತ್ಕೊಂಡಿದ್ದೀವಿ. ಏನು 5,000 10,000 ಆದರೆ ಕೊಡ್ಬೋದು, ನೀನು 1.5 ಲಕ್ಷ 2 ಲಕ್ಷ ಅಂತಂದರೆ ಈ ಸದ್ಯಕ್ಕೆ ಆಗಲ್ಲ. ನೀನೊಂದು 6 ತಿಂಗಳು ಅಡ್ಜಸ್ಟ್ ಮಾಡ್ಕೊ. ಯಾಕೆ ವಿಜಯಣ್ಣ ಹಿಂಗೆ ಹೇಳ್ತಾ ಇದ್ದೀರಾ? ಇಲ್ಲ ವಿಜಯಣ್ಣ, ನನಗೆ ದುಡ್ಡು ಬೇಕು, ನಂಗೆ ದುಡ್ಡು ತುಂಬ ಅವಶ್ಯಕತೆ ಇದೆಯಣ್ಣ. ಇವಾಗ ನೀವು ಹಾಕಿದ್ರೂ ಇಲ್ಲಿ ಅಲ್ಲಿಂದ ಬರೋಷ್ಟರಲ್ಲಿ ನನಗೆ 1 ವಾರ 15 ದಿವಸ ಆಗುತ್ತೆ. ಇಲ್ಲಿಗೆಲ್ಲ ಡಾಲರ್ ಟ್ರಾನ್ಸ್ಫರ್ ಆಗಬೇಕಲ್ಲ ಅಣ್ಣ. ಇಲ್ಲ ವಿಜಯಣ್ಣ, ನೀವು ದುಡ್ಡು ಕೊಡಲೇಬೇಕು. ನಾನು ಇಲ್ಲಿ ಓದೋಕ್ಕಂತ ಬಂದಿದ್ದೀನಿ, ನೀವು ಹಿಂಗೆ ಮಧ್ಯದಲ್ಲಿ ಕೈ ಬಿಟ್ಟರೆ ನಾನು ಯಾರನ್ನ ಕೇಳಿ? ಇಲ್ಲ ಅಂತ ಹೇಳಿದ್ನಲ್ಲ, ಇಲ್ಲ, ಇನ್ನೊಂದು 5-6 ತಿಂಗಳು ನನ್ನ ಕಡೆಯಿಂದ ಯಾವುದೇ ಅಮೌಂಟ್ ಬರಲ್ಲ, ಆಯಿತಾ? ಹಲೋ ವಿಜಯಣ್ಣ ಫೋನ್ ಇಟ್ಬಿಟ್ರಾ? ಛೇ, ಎಂಥ ಕೆಲಸ ಮಾಡ್ತಾ ಇವನು. ಹಾಂ, ದುಡ್ಡು ಕೊಡಲ್ಲ ಅಂತಬಿಟ್ಟು ಸಡನ್ನಾಗಿ ಅಂದ್ಬಿಟ್ನಲ್ಲ ಇವನು. ಎಂಥ ಕೆಲಸ ಆಯಿತು? ಸರಿ, ಮನೆಗೆ ಹೋಗಿ ಇಸ್ಕೊಂಬರ್ತೀನಿ. ಏನು ಹೇಳಿದ್ನಪ್ಪ? ಅಪ್ಪ ಎಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾನೆ ಗೊತ್ತಪ್ಪ ಸಂಜಯ್. ಹಾಂ, ಅಕ್ಕನಿಗಿಂತಲೂ ಜಾಸ್ತಿ ಸುಳ್ಳು ಹೇಳ್ತಾನಪ್ಪ ಇವನು. ಎಷ್ಟೊಂದು ಮೋಸ್ಗಾರ. ಅವ್ನು ಇವಾಗ ಪಾರ್ಟಿ ಮಾಡ್ತಾ ಇದ್ದೀನಿ, ನಾನು ನ್ಯೂಯಾರ್ಕಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾನಲ್ಲಪ್ಪ. ಅಮೌಂಟ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡು, ಆಗಿದ್ದಾಗೋಗ್ಲಿ ₹1 ಕಳಿಸ್ಕೊಟ್ಟು ನೀನು. ನಾನು ಇವಾಗ ಹೇಳ್ತಾ ಇದ್ದೀನಿ, ನೀನೇನಾದರೂ ಅವ್ನಿಗೆ ದುಡ್ಡು ಕಳಿಸಿದೆ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ಅಲ್ಲಪ್ಪ, ಸೇಟು ಏನಾದರೂ ನಿಮ್ಗೆ ಸಿಕ್ಕಿ ಈ ವಿಷಯ ಹೇಳಿಲ್ಲ ಅಂತಂದರೆ ನಾವು ಇನ್ನೆಷ್ಟು ಮೋಸ ಹೋಗ್ತಾ ಇದ್ವಪ್ಪ. ಹಾಂ, ಆ ಸೇಟು ಎಲ್ಲೋ ದೇವ್ರು ಸಿಗ್ತಾನೆ ನನಗೆ ದಾರಿಯಲ್ಲಿ. ಇಲ್ಲ ಅಂತಂದಿದ್ರೆ ಇವನಿಗೆ ನನ್ನ ಮಗ ಎಲ್ಲೋ ಬೇರೆ ದೇಶದಲ್ಲಿ ಓದ್ತಾವನೆ ಅಂದ್ಬಿಟ್ಟು ತಿಂಗಳು 2 ಲಕ್ಷ ಕಟ್ಕೊಳ್ಸ್ಬೇಕಾಗಿತ್ತು ಇವನಿಗೆ. ಬರ್ತಾನೆ, ಸುಮ್ಮನೆ ಇರು, ಮನೆಗೆ ಎಲ್ಲೂ ಹೋಗಲ್ಲ. ಅವ್ನಿಗೆ ದುಡ್ಡು ಅವಶ್ಯಕತೆ ಇದೆ, ಬರ್ತಾನೆ, ನೋಡ್ತಾ ಇರು. ನಾಳೆ ಇಲ್ಲ ನಾಳಿದ್ದು ಮನೆಗೆ ಬಂದೇ ಬರ್ತಾನೆ. ಬರಲಿ ಅವನು. ನೀನೇನು ಮಾತಾಡಬೇಡ, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಹಾಂ ಸರಿಯಪ್ಪ, ಆಯಿತು. ಹಲೋ, ಯಾರು? ನಾವು ಪೊಲೀಸ್ನವ್ರು ಮಾತಾಡ್ತಾ ಇರೋದು. ಹಾಂ ಹೇಳಿ, ಏನು ವಿಷಯ? ರೈಲ್ವೆ ಪಟ್ಟಿ ಮೇಲೆ 2 ಡೆಡ್ ಬಾಡಿ ಸಿಕ್ಕಿದೆ. ಲೇಡೀಸು ಕೈಯಲ್ಲಿ ಫೋನ್ ಇತ್ತು. ಆ ಫೋನ್ ತೆಗೆದು ನೋಡಿದ ತಕ್ಷಣ ನಿಮ್ಮದು ಫೋನ್ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡ್ತೀವಿ. ಒಂದು ಸರಿ ಬಂದು ನಿಮ್ಮವರ ಅಥವಾ ಬೇರೆಯವರ ಕನ್ಫರ್ಮ್ ಮಾಡ್ಕೊಬೇಕಲ್ಲ ನೀವು. ಹೌದಾ, ಲೇಡೀಸ್ ಕೈಯಲ್ಲಿ ನನ್ನ ಫೋನ್ ನಂಬರ್ ಇತ್ತಾ? ಅಲ್ಲಲ್ಲ, 2 ಡೆಡ್ ಬಾಡಿ ಸಿಕ್ಕಿದೆ. ಲೇಡೀಸ್ ಕೈಯಲ್ಲಿ ಮೊಬೈಲ್ ಇತ್ತು, ಮೊಬೈಲ್ನಲ್ಲಿ ನಿಮ್ಮ ಫೋನ್ ನಂಬರ್ ಇತ್ತು, ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಒಂದು ಸರಿ ನೀವು ಯಾವುದೊಂದಕ್ಕೂ ಬರ್ತೀರಾ ಹಾಸ್ಪಿಟಲ್ ಹತ್ರ? ಹಾಂ ಸರಿ ಸರ್, ಬರ್ತೀನಿ, ಈಗಲೇ ಬರ್ತೀನಿ. ಹಾಂ, ಬೇಗ ಬನ್ನಿ. ಏನಂತೆ ವಿಜಯ್? ಯಾರಪ್ಪ ಫೋನ್ ಮಾಡಿದ್ದು? ಅಪ್ಪ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ರು. ರೈಲ್ವೆ ಪಟ್ಟಿ ಮೇಲೆ ಯಾರೋ 2 ಸತ್ತೋಗಿದ್ದಾರಂತೆ, ಒಬ್ಬರು ಜೆಂಟ್ಸು ಒಬ್ಬರು ಲೇಡೀಸು. ಲೇಡೀಸ್ ಕೈಯಲ್ಲಿ ಮೊಬೈಲಲ್ಲಿ ನನ್ನ ಫೋನ್ ನಂಬರ್ ಇತ್ತಂತೆ, ಅದಕ್ಕೆ ನನಗೆ ಫೋನ್ ಮಾಡಿದ್ರಂತೆ. ಏನೋ ಇದು ಹಿಂಗೆ ಹೇಳ್ತಾ ಇದೆಯೋ? ಯಾರು ಅದು ಲೇಡೀಸು? ನನಗೂ ಗೊತ್ತಿಲ್ಲಪ್ಪ. ಬನ್ನಿ ಅಪ್ಪ, ಹೋಗ್ಬಿಟ್ಟು ಬರೋಣ. ಹ್ಞೂ ಸರಿನಪ್ಪ, ನಡಿ ಹೋಗೋಣ.